ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಕ್ ಕ್ಷೇತ್ರಿ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿನ ನಮ್ಮ ನೆರೆ ರಾಜ್ಯದ ಆಂಧ್ರ ರಾಷ್ಟ್ರದಲ್ಲಿ ತುಂಬಾನೇ ಫೇಮಸ್ ಆಗಿರ್ತಕ್ಕಂಥ ಗುಡ್ಡು ಪುಲುಸು ಅಂತ ಹೇಳಿದ್ರೆ ಕೋಳಿ ಮೊಟ್ಟೆಯ ಒಂದು ಕರಿ. ಅದು ಆಂಧ್ರದಲ್ಲಂತೂ ಬ್ಯೂಟಿಫುಲ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಅನ್ಕೊಳ್ಳಿ. ಈ ಪುಲುಸು ಅಂತ ಹೇಳಿದ್ರೇ ನಿಮಗೆ ಹುಣಸೆ ಹಣ್ಣು ಇರುತ್ತಲ್ಲ, ಆ ಹುಣಸೆ ಹಣ್ಣಲ್ಲಿ ಮಾಡ್ತಕ್ಕಂಥದ್ದು ಅಲ್ಟಿಮೇಟ್ ಟೇಸ್ಟ್ ಆಗಿರುತ್ತೆ. ಸೊ ಅದುವೇ ఎస్పెషలీ మా ఆంధ్ర వాళ్ళు ఎవరెవరు ఉండారు వాళ్ళందరి కోసం ఈ ఒకటి బ్యూటిఫుల్ అయిన కోడిగుడ్డు పులుసు ఎలా చేయాలనేది చూద్దాం. ಏನಿಲ್ಲ, ಕನ್ನಡದಲ್ಲೇ ಹೇಳ್ತೀನಿ. ಈ ಒಂದು ಪುಲುಸು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ವಿಡಿಯೋ ನೋಡುವ ನಡಿ. ನೋಡಿ, ಈ ಗುಡ್ಡು ಪುಲುಸು ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳುವ. ಮೊದಲನೇದಾಗಿ ಈರುಳ್ಳಿ ಸಣ್ಣಗೆ ಹೆಚ್ಚಿರ್ತಕ್ಕಂಥದ್ದು ಸುಮಾರು ಒಂದು 200 ಗ್ರಾಮ್ ಅಷ್ಟು ಬೇಕಾಗುತ್ತೆ. ಹಾಗೆ ಬೇಯಿಸಿರ್ತಕ್ಕಂಥ ಮೊಟ್ಟೆ ಒಂದು 7ರಿಂದ 8, ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಒಂದು ಅರ್ಧ ಕಟ್ ತೊಗೊಂಡಿದ್ದೀನಿ. ಟೊಮೆಟೊ ಒಂದು, ಮತ್ತು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಹುಣಸೆ ಹಣ್ಣಿನ ರಸ ಒಂದು 3 ಹಸಿರು ಮೆಣಸಿನಕಾಯಿ ಸುಲಿರ್ತಕ್ಕಂಥದ್ದು, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಅರಿಶಿಣದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಉಪ್ಪು. ಇದು ನೋಡ್ತೀರಲ್ಲ, ಹುರಿದು ಪುಡಿ ಮಾಡಿರ್ತಕ್ಕಂಥ ಜೀರಿಗೆ ಪುಡಿ, ಇದು ಒಂದು ಅರ್ಧ ಸ್ಪೂನ್ ಅಷ್ಟು, ಕರಿಬೇವಿನ ಸೊಪ್ಪು ಒಂದು 2 ಎಸಳುಗಳು, ಹಾಗೆ ಸ್ವಲ್ಪ ಫ್ರೈ ಮಾಡಲಿಕ್ಕೆ ಎಣ್ಣೆ. ಇಲ್ಲಿ ನೀವು ನೋಡ್ತಿರ್ಬೋದು, ಬಾಣಲೆ ತೊಗೊಂಡು ಬಾಣಲೆ ಚೆನ್ನಾಗಿ ಬಿಸಿ ಆಗಿದ ನಂತರ ಇದರಲ್ಲಿ ಸುಮಾರು ಒಂದು 75 ml ಅಷ್ಟು ಎಣ್ಣೆಯನ್ನು ಹಾಕ್ಕೊಳ್ತೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ತಾಗುತ್ತಿದ್ದಕ್ಕೆ ನೋಡಿ. ಎಣ್ಣೆ ಚೆಂದ ಬಿಸಿ ಆದ ನಂತರ ಸೀಳಿರ್ತಕ್ಕಂಥ ಒಂದು 3 ಹಸಿರು ಮೆಣಸಿನಕಾಯಿ, ಇದು ಜಸ್ಟ್ ಫ್ಲೇವರ್ಗೋಸ್ಕರ ಮಾತ್ರ. ನೋಡಿ, ಎಣ್ಣೆ ಬಿಸಿ ಆದ ನಂತರ ಇದರಲ್ಲಿ ಏನು ಮಾಡ್ತಿದ್ದೀನಿ, ಕರಿಬೇವಿನ ಸೊಪ್ಪನ್ನು ಸಹ ಈ ಸಂದರ್ಭದಲ್ಲೇ ಹಾಕೋದು. ಇದೆಲ್ಲ ಚಟಪಟ ಅಂದಿದೆ ತಾನೇ, ಆಗಿದ ತಕ್ಷಣ ಒಂದು 30 ಸೆಕೆಂಡ್ ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಇದಾದ ನಂತರ ನಾವು ಸಣ್ಣಗೆ ಹಚ್ಚಿರ್ತೀವಲ್ಲ ಈ ಈರುಳ್ಳಿಯನ್ನೆಲ್ಲ ಇದರಲ್ಲಿ ಹಾಕೋದು. ನೋಡಿ, ಈ ಈರುಳ್ಳಿ ಅಂತಕ್ಕಂಥ ತುಂಬ ಇಂಪಾರ್ಟೆಂಟ್. ಇದು ಹುರಿಬೇಕಂತ ಹೇಳಿದ್ರೆ ಈಸಿ ಆಗಲಿ ಅಂದ್ಬಿಟ್ಟು ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ, ಸುಮಾರು ಒಂದು ಅರ್ಧ ಸ್ಪೂನ್ ಅಷ್ಟು. ಈಗ ಇದನ್ನೆಲ್ಲ ಹಾಕಿದ ನಂತರ ಈರುಳ್ಳಿಯನ್ನು ಚೆನ್ನಾಗಿ ನಾವು ಫ್ರೈ ಮಾಡಬೇಕಾಗುತ್ತೆ. ಇದೇ ಇದರಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು, ಮೆಂತ್ಯ ಸೊಪ್ಪು ಸ್ವಲ್ಪ ಒಂದು ಅರ್ಧ ಕಟ್ನಷ್ಟು ತೊಳೆದು ಕಟ್ ಮಾಡ್ಕೊಂಡಿದ್ನಲ್ಲ, ಆ ಮೆಂತ್ಯ ಸೊಪ್ಪನ್ನು ಹಾಕೊಳ್ಳುವ, ಒಂದು ಒಳ್ಳೆ ಘಮ ಕೊಡುತ್ತೆ. ಈಗ ಈರುಳ್ಳಿಯನ್ನು ಕಂಪ್ಲೀಟಾಗಿ ಹುರಿಬೇಕು, ನಾವು ಫ್ರೈ ಮಾಡಬೇಕು. ನೋಡಿ, ಇದ್ರಲ್ಲಿ ತುಂಬ ಇಂಪಾರ್ಟೆಂಟ್ ಬಂದ್ಬಿಟ್ಟು ಆನಿಯನ್ಸ್ ಅಂತಕ್ಕಂಥ ತುಂಬ ಇಂಪಾರ್ಟೆಂಟ್. ಇದೇ ಫ್ಲೇವರ್ನ ಕ್ಯಾರಿ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಆನಿಯನ್ಸನ್ನು ನೀವು ಸ್ವಲ್ಪ ಜಾಸ್ತಿ ಬಳಸಬೇಕಾಗುತ್ತೆ. ಆನಿಯನ್ಸ್ ಜಾಸ್ತಿ ಇದ್ದರೆ ಸ್ವಲ್ಪ ಎಣ್ಣೆ ಜಾಸ್ತಿ ತಾಗುತ್ತೆ. ಆ್ಯಂಡ್ ಮೋರ್ ಓವರ್ ಆನಿಯನ್ಸ್ ಅಂತಕ್ಕಂಥದ್ದು ಕಂಪ್ಲೀಟಾಗಿ ರೆಡ್ ಆಗೋವರೆಗೂ ನಾವು ಹುರಿಲೇಬೇಕು. ಇದಕ್ಕೆ ನೋ ಶಾರ್ಟ್ ಕಟ್. ಇಷ್ಟು ಆಗಲಿಕ್ಕೆ ನಮಗೆ ಹೆಚ್ಚು ಕಮ್ಮಿ ಒಂದು 8ರಿಂದ 10 ನಿಮಿಷ ಆದರೂ ತಾಗುತ್ತೆ. ನೋಡ್ತಿರಲ್ಲ, ಸುಮಾರು ಒಂದು 8 ನಿಮಿಷಗಳಾದ ನಂತರ ಇಷ್ಟು ಪರ್ಫೆಕ್ಟಾಗಿ ಫ್ರೈ ಆಗಿದೆ. ನೋಡ್ತಿರಲ್ಲ, ಹೀಗೆ ಆದರೆ ಮಾತ್ರ ನಿಮ್ಗೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ರೆಸಿಪಿ ಬರ್ತಕ್ಕಂಥ. ಇದಾದ ನಂತರ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಹಾಕ್ಕೊಳ್ತೀನಿ. ಹಾಗೆ ಅರಿಶಿಣದ ಪುಡಿ ಒಂದು 1/2 ಸ್ಪೂನ್ ಆದರೂ ಸಾಕಾಗುತ್ತೆ. ಮತ್ತು ಇದನ್ನು ಈಗ ಚಂದ ಇದರ ಹಸಿ ವಾಸನೆ ಹೋಗಬೇಕು ಯಾವುದಿದ್ದು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದು, ಅಲ್ಲಿವರೆಗೂ ಇದನ್ನು ಹುರಿಬೇಕಾಗುತ್ತೆ. ಅಂದರೆ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಆದರೂ ಪರವಾಗಿಲ್ಲ. ನೋಡ್ತಿದ್ದೀರಲ್ಲ, ಇದಾದ ನಂತರ ಇದರಲ್ಲಿ ಒಂದು 2 ಸ್ಪೂನ್ ಅಷ್ಟು ಖಾರದ ಪುಡಿ, ಸ್ವಲ್ಪ ಖಾರ ಇರಬೇಕು, ಹಾಗಾಗಿ ಒಂದು 2 ಟೇಬಲ್ ಸ್ಪೂನ್, ಮತ್ತು 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರು, ಇದು ಸಹ ಅಷ್ಟೇ ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು ಇದು ತುಂಬ ಇಂಪಾರ್ಟೆಂಟು, ಒಂದು ಅರ್ಧ ಸ್ಪೂನ್ ಅಷ್ಟು ಹುರಿದು ಪುಡಿ ಮಾಡಿರ್ತಕ್ಕಂಥ ಜೀರಿಗೆ ಪೌಡರ್ ಅಂತ ಇರೋದಲ್ಲ, ಅದನ್ನು ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ಕೊಳ್ತೀನಿ. ಒಳ್ಳೆ ಫ್ಲೇವರ್ ಕೊಡ್ತಾರೆ. ಇದಾದ ನಂತರ ಮಿಕ್ಕಿರ್ತಕ್ಕಂಥ ಇವಾಗ ಎಷ್ಟು ತಾಗುತ್ತೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕೊಂಡ್ಬಿಡ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಸ್ವಲ್ಪ ಸುಡಬಾರ್ದಲ್ವಾ, ಸೊ ಹಾಗಾಗಿ ಒಂದು ಸ್ವಲ್ಪ ನೀರನ್ನು ಹಾಕೋತೀನಿ. ಯಾಕಂದರೆ ನೀರು ಹಾಕಿಲ್ಲ ಅಂತ ಹೇಳಿದ್ರೆ ಈ ಪೌಡರ್ಸ್ ಎಲ್ಲ ಸುಟ್ಟು ಹೋಗುತ್ತೆ. ಸೊ ಆ ಒಂದು ಕಾರಣಕ್ಕಾಗಿ. ಸೊ ಈಗ ಇದನ್ನೆಲ್ಲನೂ ಚೆಂದ ಒಂದಕ್ಕೊಂದು ಮಿಕ್ಸ್ ಆಗೋ ಹಾಗೆ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಈಗ ಬೇಕಾದ್ರೆ ಫ್ಲೇಮನ್ನು ಜಾಸ್ತಿ ಹಾಕೋಬೋದು, ಯಾಕಂತ ಹೇಳಿದ್ರೆ ನೀರು ಹಾಕಿರ್ತೀವಲ್ಲ, ಈಗ ಸುಡೋದಿಲ್ಲ. ಈ ಟೈಮಲ್ಲಿ ನಾವೇನು ಮಾಡ್ತೀನಿ, ಸ್ವಲ್ಪ ಕಟ್ ಮಾಡಿರ್ತಕ್ಕಂಥ ಈ ಟೊಮೆಟೊವನ್ನು ಸಹ ನಾನು ಹಾಕೊಂಡ್ಬಿಡ್ತೀನಿ. ಈಗ ಹೈ ಫ್ಲೇಮ್ ಇಟ್ಬಿಟ್ಟು, ಇವಾಗ ಟೊಮೆಟೊ ಇದ್ದರೆ ನೀರಿದೆ, ಇವಾಗ ಸುಡ್ತಕ್ಕಂಥ ಚಾನ್ಸಸ್ ಇಲ್ಲ. ಸೊ ಈಗ ಈ ಟೊಮೆಟೊ ಎಲ್ಲ ಸಾಫ್ಟ್ ಆಗೋವರೆಗೂ ನಾವು ಇದನ್ನು ಚೆನ್ನಾಗಿ ಹುರಿಬೇಕಾಗುತ್ತೆ. ಆನೆ ಹೈ ಫ್ಲೇಮ್. ನೋಡ್ತಿದ್ರಲ್ಲ, ಈಗ ನಾನು ಹೇಳಿದ್ನಲ್ಲ, ನಾವು ಹುಣಸೆ ಹಣ್ಣು ತೊಗೊಂಡಿದ್ದಂటే ಆ ಹುಣಸೆ ಕ್ಯೂಚ್ ತೆಗೆದಿರ್ತಕ್ಕಂಥ ರಸ ಹೆಚ್ಚು ಕಮ್ಮಿ ಒಂದು ಅರ್ಧ ಕಪ್ನಷ್ಟು ತೊಗೊಳ್ತೀನಿ. ಇದೇ ತುಂಬ ಇಂಪಾರ್ಟೆಂಟ್ ಈ ರೆಸಿಪಿಗೆ. ನೋಡಿ, ಇದ್ರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಒಂದು ಹುಣಸೆ ಹಣ್ಣು. ನೋಡಿ, ಹೆಚ್ಚು ಕಮ್ಮಿ ನಾನು ಇಷ್ಟು ತೊಗೊಂಡಿದ್ದೀನಿ, ಕಾಣಿಸ್ತಾ ಇರ್ಬೋದು ನಿಮಗೆ, ಇಷ್ಟು ಮಾತ್ರ ಇರುತ್ತೆ. ಒಂದು ಸಣ್ಣ ನಿಂಬೆ ಹಣ್ಣು ಗಾತ್ರದ
ಕಪ್ಪು ಹುಣಸೆ. ಇದು ಬೇರೆ ಕಡೆ ಕೆಂಪು ಹುಣಸೆ ಬರುತ್ತೆ, ನಾನು ಕೆಂಪು ಹುಣಸೆ ಯೂಸ್ ಮಾಡ್ತಾ ಇಲ್ಲ, ಕಪ್ಪು ಹುಣಸೆನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಇಷ್ಟು ಆದರೆ ಮೋರ್ ದೆನ್ ಎನಫ್. ಈಗ ಈ ಹುಣಸೆನೆಲ್ಲ ಹಾಕಿದೀವಲ್ಲ, ಈಗ ತುಂಬ ಇಂಪಾರ್ಟೆಂಟ್ ಸ್ಟೇಜು ಕುದಿಸ್ಬೇಕು. ಹುಣಸೆ ಹಣ್ಣು ಎಷ್ಟು ಜಾಸ್ತಿ ಕುದಿಯುತ್ತೋ ಅಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ. ಸೊ ಹಾಗಾಗಿ ಇನ್ನು ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ. ಹೆಚ್ಚು ಕಮ್ಮಿ ಒಂದು ಅರ್ಧ ಕಪ್ನಿಂದ 3/4 ಕಪ್ನಷ್ಟು ನೀರನ್ನು ಹಾಕ್ಕೊಂಡು ಈ ಒಂದು ಹುಣಸೆ ಹಣ್ಣಿನ ರಸ ಹಸಿ ವಾಸನೆ ಹೋಗಬೇಕು, ಚೆಂದ ಕುದಿಬೇಕು. ಹೆಚ್ಚು ಕಮ್ಮಿ 40 ನಿಮಿಷ ಅಂದ್ಕೊಳ್ಳಿ, ಕುದಿಸಿ ಚೆನ್ನಾಗಿ ಲೋ ಫ್ಲೇಮಲ್ಲಿ. ಅಲ್ಲಿವರೆಗೂ ಇದನ್ನು ಕ್ಲೀನಾಗಿ ಒಂದು 10 ನಿಮಿಷದಿಂದ 20 ನಿಮಿಷವರೆಗೂ ಕುಕ್ ಮಾಡಿ. ನೋಡ್ತಿದ್ರಲ್ಲ, ಇದಾಗಲಿಕ್ಕೆ ಸುಮಾರು ನನಗೊಂದು 20 ನಿಮಿಷ ಆಗಿದೆ. ಮಧ್ಯ ಮಧ್ಯದಲ್ಲಿ ಕೈ ಆಡಿಸ್ತಾ ಇದ್ದೆ, ಇಲ್ಲಾಂದರೆ ತಳ ಹಿಡಿತಕ್ಕಂಥ ಚಾನ್ಸಸ್ ಇರುತ್ತೆ. ನೋಡ್ತಿದ್ರಲ್ಲ, ಎಲ್ಲೂ ಸಹ ಈರುಳ್ಳಿ ಕಾಣಿಸ್ತಾ ಇಲ್ಲ ನಿಮಗೆ, ಟೊಮೆಟೊ ಸಹ ಕಾಣಿಸ್ತಿಲ್ಲ, ಅಷ್ಟು ಫೈನಾಗಿ ಬೆಂದ್ಬಿಟ್ಟಿದೆ. ಈ ಸಂದರ್ಭದಲ್ಲಿ ನಾನು ಬೇಯಿಸಿರ್ತಕ್ಕಂಥ ಮೊಟ್ಟೆಗಳನ್ನು ಹಾಕೊಳ್ತೇನೆ. ನೋಡಿ, ಆ್ಯಕ್ಚುಲಿ ಎಲ್ಲಾದರೂ ಏನು ಮಾಡ್ತಾರೆ, ಮೊಟ್ಟೆಗಳನ್ನ ತೊಗೊಂಡ್ಬಿಟ್ಟು ಕಟ್ ಮಾಡಿಬಿಟ್ಟು ಸ್ವಲ್ಪ ಲೈಟಾಗಿ ಗ್ಯಾಸ್ ಹಚ್ಕೊಟ್ಬಿಟ್ಟು ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಸಾಟೆ ಮಾಡ್ತಾರೆ, ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿಬಿಟ್ಟು, ಖಾರ ಹಾಕ್ಬಿಟ್ಟು. ಸೊ ನನಗದು ಪರ್ಸ್ನಲಿ ನಂಗೆ ಅದು ಇಷ್ಟ ಆಗಲ್ಲ. ಯಾಕಂತ ಹೇಳಿದ್ರೆ ಮೊಟ್ಟೆ ಔಟರ್ ಲೇಯರ್ ಏನಿರುತ್ತೆ ಗೊತ್ತಾ, ಅದೊಂಥರ ರಬ್ಬರ್ ಅದಂಗೆ ಆಗ್ಬಿಡುತ್ತೆ. ಸೊ ಆ ಒಂದು ಕಾರಣಕ್ಕಾಗಿ ನಾನು ಆ ಒಂದು ಎಗ್ನ ಸಾಟೆ ಮಾಡೋ ಪ್ರೋಸೆಸ್ನ ಈ ಒಂದು ವಿಡಿಯೋದಲ್ಲಿ ಹಾಕ್ತಾ ಇಲ್ಲ. ನಿಮಗೊಂದು ವೇಳೆ ಆ ಥರ ಬೇಕು ಅಂತ ಅನ್ಸ್ಕೊಂಡ್ರೆ ನೀವು ಖಂಡಿತವಾಗ್ಲೂ ಅದನ್ನು ನೀವು ಮಾಡಬಹುದು. ಸೊ ನಾನು ಪರ್ಸ್ನಲಿ ಅದು ಇಷ್ಟ ಇಲ್ಲ, ಸ್ವಲ್ಪ ರಬ್ಬರ್ ಟೆಕ್ಸ್ಚರ್ ಹೋಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ನಾನು ಅದನ್ನು ಮಾಡ್ತಾ ಇಲ್ಲ. ಈಗ ನೋಡಿದ್ರಲ್ಲ, ಈ ಮೊಟ್ಟೆ ಸ್ವಲ್ಪ ಈ ಗ್ರೇವಿ ಸ್ವಲ್ಪ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಇನ್ನೂ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡು ಫ್ಲೇವರ್ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೆ ಸ್ವಲ್ಪ ಇದು ಆಪ್ಷನಲ್ ಕೊತ್ತಂಬರಿ ಸೊಪ್ಪು ಮತ್ತು ಈ ಒಂದು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತೀನಿ. ಇವಾಗ ನೋಡಿ, ಕೊತ್ತಂಬರಿ ಸೊಪ್ಪನ್ನು ನಿಮ್ಗೆ ಶ್ರದ್ಧಾನುಸಾರವಾಗಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದ ನಂತರ ಇದು ಇಂಪಾರ್ಟೆಂಟು, ಬೇಕಂದರೆ ಹಾಕ್ಕೋಬೋದು ಬೆಲ್ಲದ ಪುಡಿ. ಒಂದು ಅರ್ಧ ಸ್ಪೂನಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಇಷ್ಟು ಹುಳಿ ಇರುತ್ತಲ್ಲ, ಸ್ವಲ್ಪ ಸಾರ್ನೆಸ್ ಬ್ಯಾಲೆನ್ಸ್ ಮಾಡೋದಕ್ಕೆ ನಾನು ಸ್ವಲ್ಪ ಬೆಲ್ಲನ ಯೂಸ್ ಮಾಡಿದ್ದೀನಿ. ಆ್ಯಕ್ಚುಲಿ ಬೇಡ ಅಂತ ಹೇಳಿದ್ರೆ ನೀವು ಸ್ಕಿಪ್ ಮಾಡ್ಬೋದು, ಸ್ವಲ್ಪ ಹುಳಿ ಇರುತ್ತೆ, ನಿಮ್ಗೆ ಇಷ್ಟ ಆಗಂಗಿದ್ರೆ ಅದನ್ನು ಯೂಸ್ ಮಾಡ್ಬೋದು. ಈಗ ಕ್ಲೀನಾಗಿ ಇದನ್ನು ಒಂದಕ್ಕೊಂದು ಹೊಂದ್ಕೊಳ್ಳೋಗೆ ಮಿಕ್ಸ್ ಮಾಡುವ. ನೋಡಿ, ಈಗ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಇನ್ನು ಒಂದು 3 ರಿಂದ 4 ನಿಮಿಷ ಕುಕ್ ಮಾಡೋಣಪ್ಪ. ನೋಡಿ, 4 ಮಿನಿಟ್ಸ್ ಆದ ನಂತರ ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇದೆ, ಪರ್ಫೆಕ್ಟಾಗಿ ಆಗಿದೆ. ಇಷ್ಟೇ ಈ ಒಂದು ಕೋಡಿಗುಡ್ಡು ಪುಲುಸು. ನಮ್ಮ ಆಂಧ್ರದಲ್ಲಂತೂ ಇದು ವರ್ಲ್ಡ್ ಫೇಮಸ್ ಅಂತಲೇ ಹೇಳಿ. ಇದ್ರ ಜೊತೆ ತಿಂತಾ ಇದ್ರೆ ಮೈನ ಎಲ್ಲ ಮರ್ತು ಹೋಗ್ತೀರ, ಅಷ್ಟು ಅದ್ಭುತವಾಗಿರುತ್ತೆ. ನೋಡಿ, ಸಿಂಪಲ್ಲಾಗಿ ಒಂದು ಪ್ಲೇಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. 4 ಮೊಟ್ಟೆ ಹಾಕ್ಕೊಂಡು ಸ್ವಲ್ಪ ಗ್ರೇವಿ. ಬಾಬಾ ನೋಡ್ತಾ ಇದ್ರೇ ಮನಸ್ಸು ಆಹಾ ಏನು ಹೇಳ್ತೀರಾ, ಬಾಯಲ್ಲಿ ನೀರು ಉರ್ತಾ ಇದೆ ನನಗಂತೂ ನೋಡ್ತಾ ಇದ್ರೆ. ಬ್ಯೂಟಿಫುಲ್, ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ನೋಡಿ. ಎಷ್ಟು ಸಿಂಪಲ್ ಫುಡ್ ಗೊತ್ತಾ ಇದು ಪೆಸೆಂಟ್ ಫುಡ್ ಅಂತ ಕೂಡ ಕರೀತಾರೆ. ಟೇಸ್ಟ್ ಮಾತ್ರ ಅಷ್ಟೇ ಅದ್ಭುತವಾಗಿ ಇರುತ್ತೆ. ಬಾಬಾ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ನಿನ್ ಯಾಕೆ ತಡ, ಟೇಸ್ಟ್ ಮಾಡೋಣ. ಅಲ್ಟಿಮೇಟ್ ಟೇಸ್ಟ್ ಮಾತ್ರ ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ. ಆ ಹುಳಿ ಖಾರ ಟೇಸ್ಟ್ ಅಂತೂ ಮೈ ಗಾಡ್, ಹೆವೆನ್ ಲಿಟ್ರಲಿ. ವೈಟ್ ರೈಸ್ ಅಂಡ್ ಬೆಸ್ಟ್ ಸೂಟೆಡ್ ವಿತ್ ಚಪಾತಿ, ಅಲ್ಟಿಮೇಟ್ ಟೇಸ್ಟ್ ಅಂತಾನೆ ಹೇಳ್ತೀನಿ. ಸೊ ನಾನು ಹೇಳಿರ್ತಕ್ಕಂಥ ವಿಧಾನದಲ್ಲಿ ಈ ಒಂದು ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಇದು ಯಾವ ರೀತಿ ಆಗಿದೆ ಅಂದ್ಬಿಟ್ಟು ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಯೋದನ್ನ ಮರಿಬೇಡಿ. ಹಾಗಾದ್ರೆ ಈ ರೆಸಿಪಿ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಇದೆಲ್ಲ ಮತ್ತೆ ಕಂಪ್ಲೀಟ್ ಆಗಿ ಫ್ರೀ ಇರುತ್ತೆ. ಸೊ ಹಾಗಾದ್ರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಇದೇ ರೀತಿ ಹೊಸ ವೈವಿಧ್ಯಮಯ ಅಡಿಗೆಗಳನ್ನು ನಿಮಗೆ ಹಾಜರಿರ್ತೀನಿ. ಅಲ್ಲಿವರೆಗೂ ನಾನು ನಿಮ್ಮ ದೀಪಕ್ ಕ್ಷೇತ್ರ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.